ದುಡಿಯೋದೇ ನನಗೋಸ್ಕರ ತಾನೆ. ಗಿಫ್ಟ್ ನಂದು, ದುಡ್ಡು ನಿಮ್ದು. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ H&M ವ್ಲಾಗ್ಸ್ ಅಫಿಷಿಯಲ್. ಮುಂದಿನ ವಾರ ಒಂದು ವೆಕೇಷನ್ ಪ್ಲ್ಯಾನ್ ಮಾಡಿದ್ದೀವಿ. ಶಾಪಿಂಗ್ ಮಾಡೋಣ ಅಂತ ನಾನು ನನ್ನ ವೈಫ್ ಹೊರಗಡೆ ಬಂದಿದ್ದೀವಿ. ನೋಡೋಣ ಏನೇನು ಸಿಗುತ್ತೆ, ಏನೇನು ಪರ್ಚೇಸ್ ಮಾಡ್ತೀವಿ. ಧ್ವಂಸಂದ್ರ ಏರಿಯಾದಲ್ಲಿ ಬಂದರೆ ಒಳ್ಳೊಳ್ಳೆ ಶಾಪಿಂಗ್ ಮಾಲ್ಸ್ ಎಲ್ಲ ಇದ್ದಾವೆ. ನೋಡೋಣ, ಫುಲ್ ಕವರ್ ಮಾಡಲಿಕ್ಕೆ ಪ್ಲ್ಯಾನ್ ಮಾಡ್ತೀನಿ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಅಂದ್ಕೊಡ್ತೀನಿ. ಮೊದಲು ಜುಡಿಯೋ ಹೋಗ್ತಾ ಇದ್ದೀವಿ. ಪುಗ್ಸಟ್ಟೆ ಸಿಗುತ್ತೆ ಅಂತ ಎಲ್ಲ ಉಜ್ಕೊಂಬಿಡು ಒಂದು ಕಡೆಯಿಂದ. ನಗ್ತೀಯ ಮತ್ತೆ? ಯೂಸ್ ಮೀ ಅಂತಾನೆ ಇಟ್ಟಿರೋದಿಲ್ಲ. ಎಷ್ಟು ಅಂತ ಹಾಕೋತೀಯ? 3-4 ಹಾಕೋತಿದ್ಯಾ ಒಂದೇ ಸಮನೆ? ಅಲರ್ಜಿ ಅದು ತುಟಿ ಕಲರ್ ಇರ್ತದ? ಹೆಂಗಾಯ್ತು ನೋಡಿ ತುಟಿಗಳೆಲ್ಲ ಹಾಕೊಂಡು. ವೆಯ್ಟ್, ಫಸ್ಟ್ ಇದು ಮಾಯಿಶ್ಚರೈಸರ್, ಏನದು, ಲಿಪ್ ಬಾಮ್. ನಿನ್ನ ಹತ್ರ ಎಲ್ಲಾನು ಇದೆಯಲ್ಲ, ಮತ್ತೆ ಯಾಕೆ ಈಗ ತಗೋತಿರೋದು? ಅಲ್ಲ, ಅಲ್ಲಿಗೆ ಅವ್ರು ಹೇಳಿರೋದು ಮಿಸ್ ಮಾಡದೆ ತಗೊಳ್ಳಿ ಅಂತ. ನೋಡಿ ಗೈಸ್, ನೀವು ಕೂಡ ಮನಾಲಿ ಹೋಗೋಗಿದ್ರೆ ದಯವಿಟ್ಟು ಅಲ್ಲಿ ತುಂಬ ಚಿಲ್ಲಾಗಿರುತ್ತೆ, ಬಾಡಿ ಫುಲ್ ಡ್ರೈ ಆಗುತ್ತೆ, ಲಿಪ್ಸು ಬಾಡಿ. ಮಾಯಿಶ್ಚರೈಸರ್, ಲಿಪ್ ಬಾಮ್ ಮರಿಬೇಡಿ. ವಾರಿದೀನಿ ಅಸಲು. ನೋಡಿ ಫ್ರೆಂಡ್ಸ್, ತಗೊಳೋ 2 ಜೊತೆ ಬಟ್ಟೆಗೆ 15 ಬಟ್ಟೆ ತೆಗೆದು ಆಚೆ ಹೋಗಿದ್ಲು. ಪಾಪ ಅವ್ರು ಜೋಡಿಸೋರು ಎಷ್ಟು ಬೈಕನ್ನು ಜೋಡಿಸ್ತಾರೋ ಏನೋ. 1000 ಸತಿ ಹೇಳಿದ್ರು ಇವಳಿಗೆ ಅರ್ಥನೇ ಆಗಲ್ಲ. ನೋಡ್ತಾಳಂಗೆ. ಬೇಕಾಗಿದ್ದು ಮಾತ್ರ ಎತ್ಕೊಂಡ್ರಾಗಲ್ವಾ? ಇನ್ನೇನು ಹಂಗೆ ತಗೊಂಡು ಹೋಗ್ಬಿಡಕ್ಕಾಗುತ್ತಾ? ಟ್ರಯಲ್ ನೋಡ್ಬೇಕಾದ್ರೆ ನಾನೊಂಥರ ಚಪ್ಪಲಿ ಹುಡುಕ್ತಾ ಇದ್ದೀನಿ, ನನಗೂ ಇಲ್ಲಿ ಸಿಗ್ಲಿಲ್ಲ, ಜುಡಿಯೋದಲ್ಲೂ ಸಿಗ್ಲಿಲ್ಲ. ಏನ್ ಮಾಡ್ಲಿ ಈಗ? ಇನ್ನೂ ಸುತ್ತಾಡ್ತೀನಿ ರಮ್ಮ. ಬಿತ್ತಿಯ ಜಾಕೆಟ್ ದೇಪುಟ್ಟಿ ಹೆಂಗೆ ಹಾಕೊಂಡು? ದೇಪ್ ಬಿಡ್ತಾರೆ ಇಲ್ಲಿ ನೋಡಿ, ಇಲ್ಲಿ ಅಷ್ಟೇ. ಆಮೇಲೆ ಇವೆಲ್ಲ ಮಕ್ಕಳು ಶೂ ಕಣೆ, ನಿನಗಾಗವಲ್ಲ ಇವು. ಎಲ್ಲ ಮಕ್ಕಳು ಅನ್ಕೊಂಡ್ ನಮ್ಮ ಮ್ಯಾರಿರು, ನನಗೆ ಹೆಂಗ್ ಗೊತ್ತಾಯಿ. ಸ್ವಲ್ಪ ದಪ್ಪ ಇರುತ್ತೋ ಕೆಳಗಡೆವು. ಏರ್ಪೋರ್ಟ್ ಯಾವ್ದೋ ಒಂದು ಲುಕ್ ತಗತ್ತಾಯಿ, ಚೆನ್ನಾಗಿರೋ ತಗ, ಸ್ವಲ್ಪ ಬೇಗ ತಗ. ಸಾಗ ಹೋಗುತ್ತೆ ನಿಮ್ ಸವಾಸ. ಯಾರಿಗ್ ಬೇಕ್ರಿ ಈ ಗಂಡನ ಪೋಸ್ಟ್? ಬ್ಯಾಚುಲರ್ಸ್ ಎಲ್ಲ ನೆಮ್ಮದಿಗಿರಪ್ಪ. ಈ ಕಾಟ ಯಾವನ್ ಕೇಳಿ ತಡೆಯಕ್ಕಾಗಲ್ಲ. ಬೆಳಗ್ಗೆ 11 ಗಂಟೆ ಸ್ಟಾರ್ಟ್ ಆಗಿರೋದು. ಜುಡಿಯೋ ಇಂದ ಸ್ಟಾರ್ಟ್ ಆಗಿ ಮ್ಯಾಕ್ಸ್ಗೆ ಹೋಗಿ ಅಲ್ಲೂ ದಬ್ಬಾಕಾಗಿಲ್ಲ ಅಂತ ಈಗ ವಿಶಾಲ್ ಮಾರ್ಟ್ಗೆ ಬಂದಿರೋದು. ಬನ್ನಿ, ನಿಮ್ಗೊಂದು ಗಿಫ್ಟ್ ಕೊಡ್ತೀನಿ. ನನಗ ದುಡ್ಡು ನೀನೇ ಕೊಡಬೇಕು. ಗಿಫ್ಟ್ ನಂದು, ದುಡ್ಡು ನಿಮ್ದು. ಮತ್ತಂತ ಗಿಫ್ಟ್ ಏನೋ ಗಿಫ್ಟ್ ಅಂದೆ? ಕ್ಯಾಮ್ರಾದಲ್ಲೆಲ್ಲ ತಗೋಕಲ್ಲ, ಸೆನ್ಸಾರ್ ಕಟ್. ಸೆನ್ಸಾರ್ ಕಟ್ಟ? ನನ್ನ ಹತ್ರ ಈಗ 4 ಜೊತೆ ಶೂ ಅವೆ, ಕ್ಯಾಶುವಲ್ಸ್. ಅದನ್ನ ಬಿಟ್ಟು ಹೊಸ್ದಾಗೇನ ಕೊಡಿಸ್ಬೇಕು ಅನ್ಸಿದ್ರೆ ಕೊಡ್ಸು. ಬಟ್ ರೇಟ್ಸ್ ಎಲ್ಲ ಇಷ್ಟ ಆಯ್ತು ಕಣೆ. ಒಂದು 300-350 ಒಳ್ಳೆ ಶೂಗಳು ಸಿಗ್ತವೆ. ಬಿಡ, ಗಲೀಜಾಗ್ಬಿಡ್ತಾವ. ಕ್ಯೂಟ್ ಆಗಿದೆ ನೋಡಿ. ಗಲೀಜಾಗ್ಬಿಡ್ತಾವು. ಪ್ರಾಪರ್ ಆಗಿ ವೇರ್ ಮಾಡಿ ಆಮೇಲೆ ನೋಡ. ಅದಕ್ಕೆ ಹೇಳಿದ್ದು ಪ್ರಾಪರ್ ಆಗಿ ವೇರ್ ಮಾಡಿ ತಗೋ. ನೋಡ್ ತುಂಬ್ಸು. ಯಾರೋ ತಳ್ತಾರ, ನಿನಗೇನ್ ತುಂಬ್ಸು. ಬಲೆ ತಳ್ತೀಯ ತಾಯಿ ನೀನು. ಈ ತರ ಟ್ರೈ ಮಾಡ್ಲಾ? ಅದು ಬ್ಲ್ಯಾಕ್ ಶರ್ಟ್ ಚೆನ್ನಾಗಿ ಕಾಣಿಸುತ್ತೆ ಕಣೆ. ವೈಟ್ ಇದೆಯಲ್ಲ ಒಂದು. ಇಲ್ಲ, ವೈಟ್ ಆ್ಯಂಡ್ ಬ್ಲ್ಯಾಕ್ ಚೆನ್ನಾಗಿ ಕಾಣುತ್ತೆ. ಇಲ್ಲ ಬ್ಲ್ಯಾಕ್ ಶರ್ಟು ಇಲ್ಲ ಪೈಜಾಮ ಹಾಕ್ಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ ನಿನಗೆ. ನೋಡೋಣ ಇರು, ಒಂದು ತಗೊಂಡಿರ್ತೀನಿ ಯಾವುದಕ್ಕೂ. ಇದು ಆ್ಯಕ್ಚುಲಿ ಬೈ ಟು ಗೆಟ್ 50 ಆಫರ್ ಇದೆ ಕಣೆ. ಎಲ್ಲ ನೈಟ್ ಪ್ಯಾಂಟ್ಸ್. ಒಂದು 250 ಇಲ್ಲ 275 ಬೀಳುತ್ತೆ. ತಗೋ, ಒಂದು ತಗೋ ಸಾಕು. ಇದೊಂದೇ ಬ್ಲ್ಯಾಕು. ಇದೊಂದು ಟ್ರೈ ಮಾಡ್ತೀನಿ. ಚಂದಗೆ ಒಂದು ತಗೋತೀಯ ನೋಡು. ಚಂದುಗ ನೀನೇನು ತಗೋತೀಯ ಅದೇ ತಗೋ.
ಬಟ್ ನಾನು ಅನ್ಕೊಳ್ತಿರೋದು ಯಾವುದು ಸಿಗ್ತಾ ಇಲ್ಲ. ಯಾವ ಥರ ಬೇಕು ನಿನಗೆ? ಟ್ರೆಂಡಿ ವಿಂಟರ್ ವೇರ್ಸ್ ಹುಡುಕ್ತಾ ಇದ್ದೀನಿ. ಅಲ್ಲಿ ಬೇಕಾದ್ರೆ ಅಲ್ಲಿ ತಗೋಣ, ಶಾಪಿಂಗ್ ಮಾಡೋಣ ಡೆಲ್ಲಿಯಲ್ಲಿ ಒಂದು ಸ್ವಲ್ಪ. ಸದ್ಯಕ್ಕೆ ಇಲ್ಲೇನು ಬೇಕೋ ಅದು ತಗೋ. ಎಷ್ಟದು ಹೇಳಿ, ರೇಟ್ ಹೇಳಿ. ಅಷ್ಟೇ ಶಿವ. ಇದು ಚೆನ್ನಾಗಿದೆ ಅಲ್ಲ, ತಗೊಂಡ್ಲಾ? ಫಸ್ಟ್ ಹಾಕ್ಕೊಂಡು ನೋಡೆ, ನೋಡ್ಬಿಟ್ಟು ಆಮೇಲೆ ತಾನೇ ಎತ್ಕೊಳೋದು. ಒಂದೊಂದು 1,000 ರೂಪಾಯಿನೂ ಇದ್ದಾವೆ. ನಾನು ಹೆಚ್ಚ 1,000 ರೂಪಾಯಿ ಹೆಚ್ಚ? ಹಾಂ, ನೀನೇ ಹೆಚ್ಚು ತಾಯಿ. ಹಂಗೆ ಅಂದ್ಬಿಟ್ಟು 50,000 ಬಿಲ್ ಮಾಡಿಬಿಡು, ಸಖತ್ತಾಗಿರುತ್ತೆ. ಅವಾಗ ಯಾರು ಹೆಚ್ಚು ಅಂತ ಏನು ಹೇಳಿ ನಮಗೆ? ದುಡಿಯೋದೇ ನನಗೋಸ್ಕರ ತಾನೇ. ಹೌದಮ್ಮ, ಮಕ್ಳು ಮರಿಗೆ ಏನು ಮಾಡಿಕೋದು ಬೇಡ. ಜೀನ್ಸ್ ಕಲೆಕ್ಷನ್ ಕೂಡ ತುಂಬ ಚೆನ್ನಾಗಿದೆ. ಬೈ 1 get 1 ಆಫರ್ ಬೇರೆ ಇದೆ. ಎಷ್ಟು ಬೀಳುತ್ತೆ ಜೀನ್ಸ್ಗೆ? 800 ಅಂದರೆ 400 ಪರ್ ಜೀನ್ಸ್ ಬೀಳುತ್ತೆ. ಪರವಾಗಿಲ್ಲ, ಮಾರ್ಕೆಟ್ ರೇಟ್ ಕಂಪೇರ್ ಮಾಡಿದ್ರೆ ಹೊರಗಡೆ ಎಲ್ಲ ಒಂದು 500-600 ಮಾರ್ತಾರೆ. 400 ರೂಪಾಯಿ ಅಂದರೆ ವರ್ತ್ ಗಿವಿಂಗ್. ಚೆನ್ನಾಗಿದೆ. ಎಸ್, ಏನದು? ಇಲ್ಲ ನೋಡಿ, ಪ್ಯಾಂಟು ನಿನ್ನ ಫೇವ್ರೆಟ್ ಕಲರ್ ಎತ್ಕೊಂಡಿದ್ದೀನಿ. ಚೆನ್ನಾಗಿದೆಯಾ? ಇದೇನು ಐರನ್ ಮಾಡಿದ್ರೆ ಐರನ್ ಬರಲ್ಲ ಅನ್ಸುತ್ತೆ ಕಣೆ. ನೀವು ಎತ್ಕೊಳ್ಳೋದೆಲ್ಲ ಅಂತವೇ ತಾನೆ. ಆದರೂ ಒಂದು ಸ್ವಲ್ಪ ಫಾರ್ಮಲ್ಸ್ ಥರ ಇರಲಿ, ಐರನ್ ಮಾಡಿದ್ರೆ ಕರೆಕ್ಟಾಗಿ ಕೂತ್ಕೊಳ್ಳಿ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಫಾರ್ಮ್ ತೋರಿಸಿದ್ರೆ ಇದು ಬೇಕು ಅಂತೀಯ, ಇದು ತೋರಿಸಿದ್ರೆ ಅದು ಬೇಕು ಅಂತೀಯ. ನಿನ್ನಿಷ್ಟಪ್ಪ. ನೋಡಂತಳಿ ಇನ್ನು ಕಲೆಕ್ಷನ್ ಚೆಕ್ ಮಾಡಿ ಇನ್ನು ಏನೇನು ಇದು ಬಟ್ಟೆ ಅಂತ ನೋಡಿ ಮಾಡೋಣ. ಟ್ರೈ ಮಾಡಿ, ಇದು ಒಂಥರ ಚೆನ್ನಾಗಿ ಕಾಣಿಸ್ತಿದೆ ನನಗೆ. ಆಲ್ರೆಡಿ ಇದಾವಲ್ಲೇ, ಮತ್ತು ಅದೇ ತಗೊಂಡು ಚೆನ್ನಾಗಿರಲ್ಲ ಅನ್ಸುತ್ತೆ. ನೋಡಂತಾಳೆ, ಇನ್ನು ಒಳ್ಳೊಳ್ಳೆ ಕಲೆಕ್ಷನ್ಸ್ ಇದ್ದಾವೆ. ಇನ್ನು ಮುಂದಕ್ಕೆ ಹೋಗೋಣ. ಸಖತ್ತಾಗಿದೆ ಕಲೆಕ್ಷನ್ಸ್ ಎಲ್ಲ ನೋಡು. ಈಗ ನನಗೊಂದು ಒಳ್ಳೆ ಟೀ ಶರ್ಟು, ಒಂದು ಜರ್ಕಿನ್ ತಗೊಂಡ್ರೆ ಸಾಕಂತ ಅನ್ನಿಸ್ತಾ ಇದೆ. ಕಲೆಕ್ಷನ್ಸ್ ಚೆನ್ನಾಗಿದೆ ಕಣೆ. ಚೆನ್ನಾಗಿದೆ, ನಿಮ್ಗೆ ಇಷ್ಟ ಆಗ್ಬೇಕಲ್ಲ. ನೋಡಿ ಪ್ಯಾಂಟ್ ಟ್ರೈ ಮಾಡು ಅನ್ಸುತ್ತೆ. ಸೇಮ್ ಮ್ಯಾಚಿಂಗ್. ನಾನು ಬ್ಲ್ಯಾಕು, ನೀನು ಬ್ಲ್ಯಾಕು. ಚೆನ್ನಾಗಿದೆ ನೋಡೋದು ಒಂದ್ಸರಿ. ನೋಡಿ ಇದು ನೋಡು, ಹಾಕಿ ನೋಡು ಅನ್ಸುತ್ತೆ. ಚೆನ್ನಾಗಿದೆ ಅನಿಸುತ್ತೆ. ಬಟ್ ನೋಡಿ, ಇದರಲ್ಲಿ ಆ ಥರ ಪ್ರಿಲ್ಸ್ ಚೆನ್ನಾಗಿರುತ್ತೆ, ಒಂಥರ ನೀಟಾಗಿ ಚೆನ್ನಾಗಿ ಕಾಣಿಸುತ್ತೆ. ಫಾರ್ಮಲ್ ಥರ ಕಾಣಿಸುತ್ತೆ. ಅದೇನು ಫಾರ್ಮಲ್ ಅಂದ್ಕೊಂಡು ಅಲ್ಲ ಕಣೆ, ಕ್ಯಾಶುವಲ್ಗೂ ಹಾಕಂಗೆ ಆಗ್ಬೇಕು, ಫಾರ್ಮಲ್ಗೂ ಒಂಥರ ಫ್ರೀಯಾಗಿ ಇರಬೇಕು. ಬಟ್ ಈ ಕಲೆಕ್ಷನ್ಸ್ ನೋಡಿ ಇನ್ನೂ ಎಷ್ಟೊಂದು ಇದಾವೆ ಇಲ್ಲಿ. ಒಂದಷ್ಟು ಎತ್ಕೊಳ್ಳಿ, ಟ್ರಯಲ್ ಮಾಡಿರಂತೆ. ನೋಡ್ತೀನಿ ತಲೆ ಸ್ವಲ್ಪ ನೋಡಿ. ಇದು ಈ ಥರ ಶರ್ಟ್ ಎಲ್ಲ ನಾನು ಹಾಕಲ್ಲ ಕಣೆ. ಚೆನ್ನಾಗಿರೋದು ಬಿಟ್ಟು ಇನ್ನೆಲ್ಲ ಇಷ್ಟ ಆಗುತ್ತೆ ನಿಮಗೆ. ನೋಡಂತಾಳೆ ಇನ್ನು ಸ್ವಲ್ಪ ನೋಡ್ತೀನಿ. ನನಗೆ ಬಟ್ ಆ ಪ್ಯಾಂಟ್ ಇಷ್ಟ ಆಯ್ತು ನನಗೆ. ಟ್ರಯಲ್ ಮಾಡೋಣ ನನಗೆ. ಯಾವ್ದಾದ್ರು ಒಂದು ಮ್ಯಾಚಿಂಗ್. ಈ ಶರ್ಟ್ ನೋಡಿ ಎಷ್ಟು ಸಾಕದೈತ್ಲಿ. ಈ ಪ್ಯಾಂಟ್ಗಳು ನೋಡು. ಶರ್ಟ್ಸ್ ಅಲ್ಲ ಪ್ಯಾಂಟ್ಸ್. ಈ ವೈಟ್ ಪ್ಯಾಂಟ್ ಎತ್ಕೋತೀನಿ ನಾನು ನೋಡಿದ್ದು. ಇವತ್ತವೆ ಮತ್ತೆ ಅದನ್ನೇ ನೋಡ್ರಿ. ಚೆನ್ನಾಗಿದೆ ಕಣೆ. ಚೆನ್ನಾಗಿದೆ ಅನ್ಬಿಟ್ಟು ತಗೊಂಡಿರೋ ಥರನೇ ತಗೊಂಡಿಟ್ಕೊಂತೀಯಾ? ವೈಟ್ ಆ್ಯಂಡ್ ಬ್ಲ್ಯಾಕ್ ಕಾಂಬಿನೇಷನ್ ಚೆನ್ನಾಗಿರುತ್ತೆ. ನಿಂದು ಐತಲ್ಲ ವೈಟ್ ಆ್ಯಂಡ್ ಬ್ಲ್ಯಾಕು, ಏರ್ಪೋರ್ಟ್ ಲುಕ್ಗೆ. ಓಕೆ, ಮ್ಯಾಚ್ ಮಾಡೋಣ. ಚೆನ್ನಾಗಿದೆ ಕಲೆಕ್ಷನ್ಸ್ ಅನ್ಸೋದಿದೆ. ಬಟ್ ನಿಮ್ಮಷ್ಟು ಕಲೆಕ್ಷನ್ಸ್ ಇಲ್ಲ ಕಣೆ. ಇಲ್ಲಿ ಕೆಲೋ ಒಂದು ಮೂಲೆಯಲ್ಲಿ ಹಾಕ್ತಂಗಿದ್ದಾರೆ. ಬಟ್ ಕೆಳಗಡೆ ಅಂತೂ ನಿಮ್ಮದು ಹೆವಿ ಕಲೆಕ್ಷನ್ಸ್ ಇತ್ತು. ನನಗೆ ಯಾಕೋ ನಿಮಗೆ ಜಾಸ್ತಿ ಇದೆ ಅನ್ಸುತ್ತೆ. ಇಲ್ಲ ನಮ್ದಿಲ್ಲ. ಅರ್ಧ ಕೂಡ ಹಾಕಿಲ್ಲ, ನಿಮ್ದು ಫುಲ್ ಕೆಳಗಡೆ ಎಲ್ಲ ಹಾಕಿದ್ದಾರೆ ನಿಮ್ಮದು. ಓಕೆ, ಆದರೂ ನನಗೆ ಯಾಕೋ ಒಂದು ಬೇಜಾರಾಗ್ತಾ ಇದೆ. ಏನು? ನೀನು 2 ಫ್ಲೈಟ್ ಟೈಮಿಂಗು ನೈಟೇ ಇಟ್ಟಿದ್ಯಾ. ನಾನು ಫಸ್ಟೇ ಹೇಳಿದೆ ಬೇಡ ಕಣೆ ಅಂತ. ಕೇಳಿದೆ ನೀನು? ನಾನೇನೋ ಹೇಳಿದ್ರೆ ನೀನೇನೋ ಅರ್ಥ ಮಾಡ್ಕೊಂಡು ಇವಾಗ ನನಗೆ ವ್ಯೂಸ್ ಎಲ್ಲ ಇಲ್ಲೊಂದು ಶರ್ಟ್ ಇದೆ ನೋಡಿ, ಬ್ಲ್ಯಾಕ್ ಶರ್ಟ್. ಹೆಂಗಿದೆ ನೋಡಿ ಶರ್ಟ್? ನೋಡಪ್ಪ, ಚೆನ್ನಾಗಿಲ್ವಾ? ಫಾರ್ಮಲ್ಸ್ ಎಲ್ಲ ಕಲೆಕ್ಷನ್ ಚೆನ್ನಾಗಿದೆ ಅನ್ನಿಸ್ತದೆ. ಬಟ್ ಮೋಸ್ಟ್ ಆಫ್ ದ ಕಲೆಕ್ಷನ್ಸು ನಾನು ಯೂಸ್ ಮಾಡಿರೋ ಥರನೇ ಇದ್ದಾವೆ. ಬಟ್ ಚೆನ್ನಾಗಿದ್ದಾವೆ. ಟೀ ಶರ್ಟ್ಸು, ಸ್ಪೋರ್ಟ್ಸ್ ಶರ್ಟ್ಸ್ ಮಾತ್ರ ಭಾಳ ಸಖತ್ತಾಗಿದ್ದಾವೆ.
ಯಾವುದನ್ನ ಚೆನ್ನಾಗಿರೋವಂಥ ಒಂದು ತಗೋಬೇಕು. ಚಡ್ಡಿಗಳ ಬರ್ಮಡ ತುಂಬ ಇದಾವಮ್ಮ ಆಲ್ರೆಡಿ. ಎಷ್ಟು ಅಂತ ಹಾಕೊಳೋದು? ಮನೇಲಿ ಹಾಕೊಳೋದು ಚೆಂದ ಬಿಡೋದು ಬೇಡ, ಚಳಿಯಲ್ಲಿ ಯಾಕೆ ಅಲ್ಲಿ ಮನೇಲಿ. ಬಟ್ ಚಡ್ಡಿಗಳು ಅಷ್ಟೊಂದು ಯೂಸ್ ಮಾಡಲ್ಲ, ಬಿಡು ಬೇಡ. ಚೆನ್ನಾಗಿದ್ದಾವೆ ಬಟ್ ಕಲೆಕ್ಷನ್ಸ್ ಚೆನ್ನಾಗಿದೆ, ಭಾಳ ಇಷ್ಟ ಆಯಿತು. ಟೀ ಶರ್ಟ್ಸ್, ನೈಟ್ ವೇರ್ ಅಂತೂ ಸಖತ್ತಾಗಿದೆ. ಒಟ್ಟಿನಲ್ಲಿ ಟ್ರಯಲ್ ಮಾಡಿ ನೋಡೋಣ. ಟ್ರಯಲ್ ನಂಬರ್ 1. ಹೇಗಿದೆ? ಟರ್ನ್ ಅರೌಂಡ್. ನೈಸ್. ಓಕೆ. ಟ್ರಯಲ್ ನಂಬರ್ 2. ಓಹೋ, ಹೌ ಇಸ್ ಇಟ್? ಟ್ಯಾಗ್ ಇತ್ತಪ್ಪ. ಟ್ಯಾಗ್ ಇರಲಿ, ಅದಕ್ಕಿಂತ ಇದು ಚೆನ್ನಾಗಿದೆಯಾ? ಚೆನ್ನಾಗಿದೆ. ವೈಟ್ ಚೆನ್ನಾಗಿದೆ ಅನಿಸ್ತದೆ. ಸಾಕೋಗಿ ಟೈಮ್ ಆಯಿತು ಬಾಬೀಗ. ನೋಡಿ ಕಡೆಗೂ ಒಂದು 6,000 ಬಿಲ್ ಹಾಕ್ಸಿದ್ಲು. ನೋಡಿದ್ರೆ 2 ಜೊತೆ ಬಟ್ಟೆ ತಗೊಂಡಿದ್ನಿ ಅಂತಾಳೆ. ಮನೆಗೆ ಹೋದ್ಮೇಲೆ ತೋರಿಸ್ತೀನಿ ಗೈಸ್. ಏನ್ ತೋರಿಸ್ತಾಳೋ ಏನ್ ಕತೆನಪ್ಪ. ಯಾರ್ದು ಎಷ್ಟಾಗಿದೆ ಅಂತ. ನಾನೊಂದು ಟಾಪು, ಒಂದು ಪ್ಯಾಂಟ್ ಬಿಟ್ರೆ ಏನು ತಗೊಂಡಿಲ್ಲ. 5-6 ಜೊತೆ ತಗೊಂಡ್ ಬಿಲ್ ಹಾಕ್ಬಿಟ್ಟು ಇಲ್ಲೇ ಇರುತ್ತೆ ನೋಡಿ, ಯಾವ್ದು ಮೆನ್ನು ಅಂತ. ತೋರ್ಸ್ ಎಲ್ಲಿ ತೋರ್ಸು. ನಂದು 2 ಟೀ ಶರ್ಟು 1 ಪ್ಯಾಂಟು ಅಷ್ಟೇ ತಗೊಂಡ್ರದ್. ನಾನು ಇನ್ನೇನು ತಗೊಂಡಿದ್ದೀನಿ. ಹೆಣ್ಮಕ್ಳು ಸವಾಸ, ಬ್ಯಾಚುಲರ್ ಸ್ವಲ್ಪ ಯೋಚನೆ ಮಾಡಬೇಕಪ್ಪ. ವಿಶಾಲ್ ಮಾರ್ಟಲ್ಲಿ ಬೆಳಗ್ಗೆ ಮತ್ತೆ ಜುಡಿಯೋ ಕರ್ಕೊ ಬಂದ್ಲು. ನನಗಂತೂ ಹೊಟ್ಟೆ ಸಿಕ್ಕಾಪಟ್ಟೆ ಎಸ್ತದೆ. ಇಲ್ಲಿ ಧ್ವಂಸದ ಜುಡಿಯೋ ಪಕ್ಕದಲ್ಲೇ ಒಂದು ಸ್ಪರನ್ ಗ್ರ್ಯಾಂಡ್ ಅಂತ ಒಳ್ಳೆ ಹೋಟ್ಲಿದೆ ಅಂತ ಅನ್ನಿಸ್ತಾ ಇದೆ. ಹೋಗಿ ನೋಡೋಣ ಊಟ ಹೆಂಗಿದೆ ಅಂತ, ಏನೇನು ಕೊಡ್ತಾರೋ ಏನೋ. ಒಂದು ಮೀಲ್ಸು, ಒಂದು ಮಸಾಲೆ ದೋಸೆ ಆರ್ಡ್ರ್ ಮಾಡಿದ್ವಿ. ಫುಡ್ ಅಂತೂ ಹೈಜೆನಿಕ್ ಆಗಿದೆ. ನನಗಿಷ್ಟ ಆಯ್ತು ಫುಡ್ಡು, ಬಟ್ ಸ್ವಲ್ಪ ಕಾಸ್ಟ್ಲಿ ಅನ್ನಿಸ್ತು, ಬಟ್ ಇಷ್ಟ ಆಯ್ತು. ಮತ್ತೆ ಜುಡಿಯೋ ಕಡೆ ಹೋಗ್ತಾ ಇದ್ದಾಳೆ. ಇವಳು ಮುಗಿಸಂಗೆ ಕಾಣ ಇವತ್ತು. ನೋಡಬೇಕು ಇವತ್ತೇ ಮುಗಿಸ್ತಾಳೋ ಇಲ್ಲ ನಾಳೆಗೂ ಮತ್ತೆ ಪೋಸ್ಟ್ಪೋನ್ ಆಗುತ್ತೋ ಏನೋ ಗೊತ್ತಾಗ್ತಿಲ್ಲ ನನಗಂತೂ. Color, which color do you choose? ಇವ್ರು ಯೂಸ್ ಮೀ ಅಂತ ಕೊಟ್ಟಿದ್ದಾರೆ. ನಮ್ಮ ಯಜಮಾನ್ರಿಗೆ ಅರ್ಥನೇ ಆಗ್ತಾ ಇಲ್ಲ. ನೋಡಿ ಫ್ರೆಂಡ್ಸ್, ಇದೇನೋ ಸ್ಪಂಜ್ ಅಂತೆ. ನಾನು ಹೆಂಡತಿ ತಗೋತಾವಳೆ. ಒಳ್ಳೆ ಹೃದಯ ಥರ ಇದೆ. ಏನೋ ನನಗಂತೂ ಗೊತ್ತಿಲ್ಲ, ಅನುಭವ ಇದ್ದವ್ರು ಹೇಳಿ. ಹೆಂಗೆ ಟರ್ನ್ ಅದೇ ಅಂತಲ್ಲ, ಎಷ್ಟು ಬಿಲ್ ಹಾಕ್ಸ್ತೀಯ ಅಂತ ತೋರ್ಸಕ್ಕೆ. ಹಾಂ, ನನ್ನಷ್ಟು ಮಾಡ್ಸಲ್ವಾ? ನಿನಗೆ ಯಾರೋ ಕಟ್ತಾರೆ, ನಿನಗೇನು ಹೇಳು. ನೀನು ಹೇಳಿದ್ದು ನಾನು ಎತ್ಕೊಂಡಿದ್ದೀನಿ. ನಾನು ಬೇಕಾಗಿಲ್ಲ, ನಾನು ಎತ್ಕೊಂಡ.
ಕೊಡ್ತಾರೆ. ಬೇಕಾದ್ರೆ ಎತ್ಕೊಂತ ನಾನು ಹೇಳಿದ್ದು, ಯಾವ್ದು ನೀವು ಹೇಳಿ ಎತ್ಕೊ ಅಂತ ಹೇಳಿದೆ. ನಂಗೆ ಅಂಗಡಿ ಎಲ್ಲ ಬೇಕು. ನಮ್ಮ ಅಪ್ಪನ ಅಂಬಾನಿ ಎಲ್ಲಮ್ಮ ಅಂಗಡಿ ಎಲ್ಲ ಕೊಡ್ಸಕ್ ನಿನ್ಕ. ಏನೇ ಹೇಳ್ರಣ್ಣ, ಎಷ್ಟು ಮಾಡಿದ್ರು ಹೆಣ್ಮಕ್ಳು ಸಮಾಧಾನನೇ ಇಲ್ಲ. 3 ಕಡೆ ಸುತ್ತಿಸಿ 3 ಕಡೆನೂ ಕೊಡಿಸಿದ್ದೀನಿ, ಆದ್ರೊಳಗೆ ಸಮಾಧಾನ ಇಲ್ಲ. ನನಗೆ ಕಡೆಗೆ ಅನ್ಸಿದ್ದೇನು ಅಂತಂದರೆ ವಿಶಾಲ್ ಮಾರ್ಟಲ್ಲಿ ಒಂದು ಸ್ವಲ್ಪ ಕಡಿಮೆಗೆ ಸಿಕ್ತು ಅಂತ ಅನ್ಸುತ್ತು. ಬಟ್ ನೀವೇನ ಕರ್ಕೊಂಡೋದ್ರೆ 3 ಕಡೆನೂ ಕರ್ಕೊಂಡೋಗಿ ಅವ್ರಿಗೆ ಇಷ್ಟವಾಗಿದ್ದು ಕೊಡಿಸ್ಬಿಡಿ. ನೀವು ನೆಮ್ಮದಿಯಾಗಿರ್ಬೋದು, ಅವರು ಖುಷಿಯಾಗಿರ್ತಾರೆ. ನಮ್ಗೆ ಅಷ್ಟೇ ಸಾಕು, ಅದಕ್ಕಿಂತ ಇನ್ನೇನು ಬೇಕು. ನಿಮ್ಗೆ ಈ ವಿಡಿಯೋ ಖಂಡಿತ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಈ ವಿಡಿಯೋನ ಕೊನೆವರೆಗೂ ನೋಡಿ ಸಪೋರ್ಟ್ ಮಾಡಿದ ನನ್ನೆಲ್ಲ ಸ್ನೇಹಿತರಿಗೆ ತುಂಬ ಧನ್ಯವಾದಗಳು. ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಷ್ಟ ಆಗಿದ್ರೆ ಕಮೆಂಟ್ ಮಾಡಿ, ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಗಂಟೆ ಹೊಡೆಯೋದನ್ನ ಮರಿಬೇಡಿ.